Hello everyone, Dr. Padmanabh Bhatt here. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಸೆಪ್ಸಿಸ್. ಸೆಪ್ಸಿಸ್ ಅನ್ನೋ ವರ್ಡು ನೀವು ಕೇಳಿದ್ರೆ ಅಲ್ವ, ಆದರೆ ಸೆಪ್ಟಿಕ್ ಆಗಿದೆ, ಗಾಯ ಸೆಪ್ಟಿಕ್ ಆಗದ ಹಾಗೆ ಒಂದು ಇಂಜೆಕ್ಷನ್ ಕೊಡಿ, ಈ ಥರದ್ದೆಲ್ಲ ನೀವು ಕೇಳಿರ್ಬೋದಲ್ವ. ಸೊ ಹಾಗಾದರೆ ಸೆಪ್ಸಿಸ್ ಅಂದರೆ ಏನು? ಸೆಪ್ಸಿಸ್ ಅಂದರೆ ಒಂದು ಚರ್ಮ ಅಥವಾ ಬೇರೆ ಯಾವುದೇ ಆರ್ಗನ್, ಇಂಟರ್ನಲ್ ಆರ್ಗನ್, ಅದಕ್ಕೆ ಬ್ಯಾಕ್ಟೀರಿಯಾಗಳು ಸೇರಿಬಿಟ್ಟು ಅಲ್ಲಿ ಕೀವನ್ನು ಉಂಟು ಮಾಡೋದಕ್ಕೆ ಸೆಪ್ಸಿಸ್ ಅಂತಾರೆ. ಸೆಪ್ಸಿಸ್ ಅಂದರೆ ಕೀವು ಆಗುವುದು. ಕೀವು ಅಂದರೆ ಏನು ಅಂತ ಗೊತ್ತು ನಿಮಗೆ. ಒಂದು ಯಾವುದಾದ್ರೂ ರೋಗಾಣು ಅಥವಾ ಒಂದು ಫಾರಿನ್ ಆಬ್ಜೆಕ್ಟು ಏನಾದರೂ ಒಳಗೆ ಹೋದರೆ ಆವಾಗ ಅಲ್ಲಿ ಅದರ ವಿರುದ್ಧ ಹೋರಾಡಲಿಕ್ಕೆ ಬಿಳಿ ರಕ್ತ ಕಣಗಳು WBCಗಳು ಹೋರಾಡ್ತವೆ ಮತ್ತು ಸಾಯ್ಬೋದು. ಆ ಹೋರಾಟದ ಸಾವಿನಲ್ಲಿ ಅವರು ಸತ್ತು ಹೋದ್ಮೇಲೆ ಅದೇ ಆ ಸತ್ತು ಹೋದಂತಹ ಜೊತೆಗೆ ಟಿಶ್ಯೂಸ್ ಏನು ಡ್ಯಾಮೇಜ್ ಆಗಿರ್ತದೋ ಅದು ಕೀವು ಆಗುತ್ತೆ. ಸೊ ಈ ಕೀವು ಆಗುವಂತಹ ಪ್ರಾಸೆಸ್ಸಿಗೆ ಸೆಪ್ಸಿಸ್ ಅನ್ನೋದು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೀವು. ಸೊ ಯಾರಾದರೂ ಪೇಷಂಟ್ಗಳು ಕ್ಲಿನಿಕ್ಕಿಗೆ ಬರ್ತಾರೆ, ಬಂದುಬಿಟ್ಟು ಸರ್ ಒಂದು ಗಾಯ ಆಗಿದೆ, ಸೆಪ್ಟಿಕ್ ಇಂಜೆಕ್ಷನ್ ಹಾಕಿ ಅಂತ ಹೇಳ್ಬಿಟ್ಟು. ಸೆಪ್ಟಿಕ್ ಇಂಜೆಕ್ಷನ್ ಅಂತ ಇಲ್ಲ, ಆ್ಯಕ್ಚುಲಿ ಅದು ಮಿಸ್ನಾಮರ್. ಗಾಯದ ಜಾಗದಲ್ಲಿ ಹೊರಗಡೆ ಎಕ್ಸ್ಟರ್ನಲ್ ಗಾಯ, ಚರ್ಮದಲ್ಲಿ ಗಾಯ ಆಗಿದೆ, ಕಾಲೋ ಕೈಯೋ ಎಲ್ಲೋ ಗಾಯ ಆಗಿದೆ. ಆ ಗಾಯ ಹಾಗೇ ಬಿಟ್ಟರೆ, ಕ್ಲೀನ್ ಮಾಡದೆ ಬ್ಯಾಂಡೇಜ್ ಹಾಕದೆ ಹಾಗೇ ಬಿಟ್ಟರೆ ಅದು ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಿಬಿಟ್ಟು ಅದರಲ್ಲಿ ಕೀವು ಆಗ್ಬೋದು ಅಲ್ವಾ. ಸೊ ಅದನ್ನು ತಡೆಗಟ್ಟಲಿಕ್ಕೆ ನಾವು ಅದನ್ನು ವಾಶ್ ಮಾಡಿ ಡೆಟಾಲಲ್ಲಿ ಅಥವಾ ಸೆವಲನಲ್ಲಿ ವಾಶ್ ಮಾಡಿ ಅದಕ್ಕೆ ಆಯಿಂಟ್ಮೆಂಟೋ ಪೌಡರೋ ಏನಾದರೂ ಹಾಕಿ ಬ್ಯಾಂಡೇಜ್ ಮಾಡ್ತೀವಿ ಅಲ್ವಾ, ಅದನ್ನು ಕವರ್ ಮಾಡ್ತೀವಿ. ಈಗ ಅಷ್ಟೇ ಮಾಡಿಬಿಟ್ರೆ ಆಗೋದಿಲ್ಲ. ಯಾವುದೇ ಗಾಯ ಓಪನ್ ಆದ್ರೂ ಕೂಡ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಿ, ಆವಾಗ ಹೇಳ್ತೀರಿ ಡಾಕ್ಟರ್ ಸೆಪ್ಟಿಕ್ ಇಂಜೆಕ್ಷನ್ ಹಾಕಿ ಅಂತ. ಆವಾಗ ನಾವು ಕೊಡುವ ಇಂಜೆಕ್ಷನ್ ಏನು ಅಂದರೆ ಟೆಟ್ವ್ಯಾಕ್, ಅಂದರೆ ಟೆಟನಸ್ ರೋಗ ಬರದ ಹಾಗೆ. ಇದರ ಬಗ್ಗೆ ಟೆಟನಸ್ ಬಗ್ಗೆ ನಾನು ಮಾತಾಡಿದ್ದೀನಿ ಮುಂಚೆ. ಸೊ ಟೆಟನಸ್ ಅನ್ನೋದು ಒಂದು ಪ್ರಾಣಾಂತಿಕ ಕಾಯಿಲೆ, ಕನ್ನಡದಲ್ಲಿ ಧನುರ್ವಾಯು ಅಂತೀವಿ, ಪ್ರಾಣಾಂತಿಕ ಕಾಯಿಲೆ. ಇದರಲ್ಲಿ ಟೆಟನಸ್ ಆರ್ಗ್ಯಾನಿಸಮ್ ಒಳಗೆ ಹೋಗಿಬಿಟ್ಟು ಅದು ಸ್ಪ್ಯಾಸಮ್, ಲಾಕ್ ಜಾ ಇತ್ಯಾದಿ ಇದು ಮಾಡ್ತದೆ. ತುಂಬ ಸೀರಿಯಸ್ ಕಾಯಿಲೆ. ಅದರಲ್ಲಿ ರೆಸ್ಪಿರೇಟರಿ ಮಸಲ್ಸು ಎಲ್ಲನೂ ಟೈಟ್ ಆಗಿಬಿಟ್ಟು ಉಸಿರಾಡಲಿಕ್ಕಾಗದೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಸೊ ಅದನ್ನು ತಡೆಗಟ್ಟಲಿಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೇವೆ. ಸೊ ಆ ಇಂಜೆಕ್ಷನ್ನು ನಾವು ಕೊಡ್ತೇವೆ, ಆದರೆ ಪೇಷಂಟ್ಗಳ ಆಡು ಭಾಷೆಯಲ್ಲಿ ಅದಕ್ಕೆ ಸೆಪ್ಟಿಕ್ ಇಂಜೆಕ್ಷನ್ ಅಂತ ಹೆಸರು. ಹಾಗಾದರೆ ಕೀವು ಆಗದಂಗೆ ಹೇಗೆ ಮಾಡೋದು ಸರ್? ನೀವು ಬರೀ ಟೆಟನಸ್ ಪ್ರಿವೆಂಟ್ ಮಾಡಲಿಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀರಾ, ಆದರೆ ಕೀವು ಆಗದಂಗೆ ಏನು ಮಾಡಬೇಕು? ಕೀವು ಆಗದಂಗೆ ಮಾಡಲಿಕ್ಕೆ ಆ ಗಾಯವನ್ನು ಬ್ಯಾಂಡೇಜ್ ಮಾಡಿ ಆ ನಂತರ ಒಂದು ಕೋರ್ಸ್ ಆ್ಯಂಟಿಬಯೋಟಿಕ್ಸ್ ಕೊಡಿ. ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಅಂತ ಹೇಳ್ತೀವಿ, ಒಂದು ಗ್ರೂಪ್ ಇದೆ. ಅಂದರೆ ನಿಮಗೆ ಒಳಗಡೆ ಹೋಗುವಂಥದ್ದು ವೈರಸ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಾಗಳು ಇರ್ಬೋದು. ಆ ಬ್ಯಾಕ್ಟೀರಿಯಾದಲ್ಲಿ ಗ್ರಾಮ್ ಪಾಸಿಟಿವ್, ಗ್ರಾಮ್ ನೆಗೆಟಿವ್ ಸುಮಾರು ಥರ ಇದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಗ್ರಾಮ್ ನೆಗೆಟಿವ್, ಗ್ರಾಮ್ ಪಾಸಿಟಿವ್ ಎಲ್ಲವನ್ನು ಕವರ್ ಮಾಡುವಾಗ ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಕೊಟ್ಟಿರ್ತೀವಿ. ಅದು 5 ದಿವಸ ತೆಗೆದುಕೊಳ್ಳಿ, 5 to 7 days ತಗೊಳ್ಳಿ ಅಂತ. ನೀವು ಇಷ್ಟು ಚಿಕ್ಕ ಗಾಯಕ್ಕೆ ಇಷ್ಟೆಲ್ಲ ಮಾಡಬೇಕಂತ ನಿಮ್ಗೆ ಅನ್ನಿಸ್ಬೋದು. ಅದರಲ್ಲಿ ಕೂಡ ಈ ಡಯಾಬಿಟಿಸ್ ಕಾಯಿಲೆ, ಶುಗರ್ ಕಾಯಿಲೆ ಇರುವವರು ಅವರು ತುಂಬ ರಿಸ್ಕಿ. ಯಾಕೆಂದರೆ ಮುಂಚೆನೂ ಹೇಳಿದ್ದೀನಿ ನಾನು, ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ ಮಾತಾಡುವಾಗ ಹೇಳಿದ್ದೀನಿ. ಡಯಾಬಿಟಿಸ್ ಕಾಯಿಲೆ ಇರುವವ್ರಿಗೆ ಶುಗರ್ ಮೀಡಿಯಮ್ನಲ್ಲಿ ಬ್ಯಾಕ್ಟೀರಿಯಾಗಳು ಭಾಳ ಫಾಸ್ಟಾಗಿ ಮಲ್ಟಿಪ್ಲೈ ಆಗ್ತವೆ, ಭಾಳ ಫಾಸ್ಟಾಗಿ ಬೆಳೀತವೆ. ಆದ್ದರಿಂದ ನೀವು ಆ್ಯಂಟಿಬಯೋಟಿಕ್ಸ್ ಕ್ಯಾಪ್ಸೂಲ್ ತಗೊಳ್ಳೇಬೇಕು ಡಯಾಬಿಟಿಸ್ ಇರೋರು, ಬಾಕಿಯವರು ತಗೊಳ್ಳೇಬೇಕು. ಸೊ ಇದು ಲೋಕಲ್ ಸೆಪ್ಸಿಸ್, ಅಂದರೆ ಈಗ ಚರ್ಮದಲ್ಲಿ ಆಗಿರೋ ಬಗ್ಗೆ ಮಾತಾಡಿದ್ದೀನಿ. ಇದನ್ನು ನೀವು ಏನು ಮಾಡದೆ ಹಾಗೆ ಬಿಟ್ಟರೆ ಏನಾಗ್ಬೋದು? ಹಾಗೆ ಬಿಟ್ಟರೆ ಚರ್ಮದ ಮೂಲಕ, ಗಾಯದ ಒಂದು ಓಪನಿಂಗ್ ಮೂಲಕ ಒಳಗಡೆ ಹೋದಂಥದ್ದು ಬ್ಯಾಕ್ಟೀರಿಯಾಗಳು ರಕ್ತವನ್ನು ಪ್ರವೇಶ ಮಾಡಿ ರಕ್ತದಿಂದ ಬೇರೆ 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 ಆರ್ಗನ್ಗಳಿಗೆ ಹೋಗ್ತವೆ. ಅದು ಕಿಡ್ನಿಗೆ ಹೋಗ್ಬೋದು, ಲಿವರ್ಗೆ ಹೋಗ್ಬೋದು, ಬ್ರೈನಿಗೆ ಹೋಗ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು. ಅಲ್ಲಿ ಹೋಗಿಬಿಟ್ಟು ಏನು ಮಾಡ್ತೇವೆ, ಅದು ಆ್ಯಪ್ಸಸ್ ಮಾಡ್ತೇವೆ. ಆ್ಯಪ್ಸಸ್ ಅಂದರೆ ಕಲೆಕ್ಷನ್ ಆಫ್ ಪಸ್,
ಅಲ್ಲಿ ಹೋಗ್ಬಿಟ್ಟು ಆ ಆರ್ಗನನ್ನು ಇನ್ಫೆಕ್ಟ್ ಮಾಡುತ್ತೆ. ಆ ಆರ್ಗನ್ ಇನ್ಫೆಕ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಲ್ವ, ಕಿಡ್ನಿ ಹೋಗ್ಬಿಟ್ಟು ಇನ್ಫೆಕ್ಟ್ ಮಾಡಿ ಆ್ಯಪ್ಸಸ್ ಆದರೆ ಏನಲ್ಲ, ಕಿಡ್ನಿ ಆ್ಯಪ್ಸಸ್ ಆದರೆ ಕಿಡ್ನಿ ಹೋಯಿತು ಅಂತ ಲೆಕ್ಕ ಅಲ್ವಾ, ನೀವು ಹೊರಗಡೆಯಿಂದ ತೆಗಿಲಿಕ್ಕಾಗ್ತದೆ. ಅದೇ ಕೈಯಲ್ಲಿ ಆಗಿ ಕೇರ್ಲೆಸ್ ಮಾಡಿ ಒಂಚೂರು ಕೀವಾಗಿ ಕಟ್ಕೊಂಡ್ರೆ ಡಾಕ್ಟ್ರ್ ಹತ್ರ ಹೋದರೆ ಅವರು ಲೋಕಲ್ ಅನಸ್ತೇಷಿಯಾ ಸ್ಪ್ರೇ ಮಾಡಿಬಿಟ್ಟು ಅದನ್ನು ಓಪನ್ ಮಾಡಿ ತೆಗಿಬೋದು, ಮತ್ತು ಬ್ಯಾಂಡೇಜ್ ಮಾಡಿ ಇದು ಮಾಡ್ಬೋದು, ಲೇಟ್ ಮಾಡಿದರೆ, ಕೇರ್ಲೆಸ್ ಮಾಡಿದರೆ. ಆದರೆ ಒಂದು ಸರ್ತಿ ಯಾವುದಾದ್ರೂ ಆರ್ಗನ್ಗಳ ಒಳಗಡೆ ಇರುವಂತಹ ಒಂದು ಅಂಗಾಂಶಗಳಿಗೆ ಹೋದರೆ ಅದು ತುಂಬ ರಿಸ್ಕಿ, ಅದು ತುಂಬ ಡೇಂಜರಸ್ಸು. ಅದರಿಂದ ಈಗ ಶ್ವಾಸಕೋಶಕ್ಕೆ ಹೋದರೆ ಲಂಗ್ ಆ್ಯಪ್ಸಸ್ ಆಗ್ಬೋದು, ಕಿಡ್ನಿ ಆ್ಯಪ್ಸಸ್ ಆಗ್ಬೋದು, ಬ್ರೈನ್ ಆ್ಯಪ್ಸಸ್ ಆಗ್ಬೋದು, ಎಲ್ಲಿ ಬೇಕಾದರೂ ಆ್ಯಪ್ಸಸ್ ಈಸ್ ಕಲೆಕ್ಷನ್ ಆಫ್ ಪಸ್, ಸೊ ಆಗ್ಬೋದು. ಸೊ ಹೀಗಾಗಿ ನೀವು ಒಂದು ಗಾಯ ಆದರೆ ಅದನ್ನು ಕೇರ್ಲೆಸ್ ಮಾಡದೆ ಡಾಕ್ಟರ್ ಹತ್ರ ಹೋಗಿ. ಈ ಥರ ಚರ್ಮಕ್ಕೆ ಹೋಗಿ ಚರ್ಮದ ಒಳಗಡೆ ಹೋಗಿ ರಕ್ತನಾಳಗಳ ಮೂಲಕ ರಕ್ತವನ್ನು ಪ್ರವೇಶಿಸಿ ಬೇರೆ ಬೇರೆ ಅಂಗಾಂಗಗಳಿಗೆ ಹೋಗುವಂತಹ ಕ್ರಿಯೆಯನ್ನು ನಾವು ಸೆಪ್ಟಿಸೀಮಿಯಾ ಅಂತೀವಿ. ಅವನಿಗೆ ಗಾಯ ಆಗಿದ್ದನ್ನು ಕೇರ್ಲೆಸ್ ಮಾಡ್ದ, ಆಮೇಲೆ ಸೆಪ್ಟಿಸೀಮಿಯಾ ಆಯಿತಂತೆ. ಸೆಪ್ಟಿಸೀಮಿಯಾ ಅಂದರೆ ಬೇರೆ ಬೇರೆ ಆರ್ಗನ್ಗಳಲ್ಲಿ ಅದು ನಿಮ್ಮ ಭಾಷೆಯಲ್ಲಿ ಸೆಪ್ಟಿಕ್ ಆಗೋದು, ಬೇರೆ ಬೇರೆ ಗಾಯ ಹೋಗ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಆಗೋದು. ಓಕೆ, ಸೊ ಬೇರೆ ಬೇರೆ ಅಂಗಾಂಗಗಳಿಗೆ ಹೋಗಿ ಅದನ್ನು ನಾಶ ಮಾಡಿ ಅದರ ಪರಿಣಾಮವನ್ನು ನೀವು ಅನುಭವಿಸಬೇಕಾಗ್ತದೆ. ಸೊ ಈ ಸೆಪ್ಟಿಸೀಮಿಯಾವನ್ನು ತಡಿಬೇಕಾದ್ರೆ ನೀವು ಚಿಕ್ಕ ಗಾಯ ದೊಡ್ಡ ಗಾಯ ಅಂತ ಇದು ಮಾಡಬೇಡಿ, ಡಿಫ್ರೆನ್ಷಿಯೇಟ್ ಮಾಡಬೇಡಿ. ಯಾವುದೇ ಹೊರಗಡೆಯಿಂದ ಗಾಯ ಆದರೆ ದಯವಿಟ್ಟು ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ, ಅವರನ್ನು ಭೇಟಿಯಾಗಿ ಅವರ ಹತ್ರ ಸೂಕ್ತ ಸಲಹೆ, ಸೂಕ್ತ ಇಂಜೆಕ್ಷನ್ನು ಎಲ್ಲ ತಗೊಂಡು ಮಾತ್ರೆಗಳು ಬರೆಸ್ಕೊಂಡು ಹೋಗಿ. ಇಷ್ಟು ಚಿಕ್ಕ ಗಾಯಕ್ಕೆ ಅಷ್ಟೆಲ್ಲ ಖರ್ಚು ಮಾಡಬೇಕಂತ ನಿಮಗೆ ಮನಸ್ಸಿಗೆ ಒಂದು ಗಳಿಗೆ ಬರ್ಬೋದು, ಆದರೆ ಇಂಗ್ಲೀಷಲ್ಲಿ ಹೇಳಿದರೆ ಇಟ್ ಈಸ್ ವರ್ತ್ ಇಟ್, ಖಂಡಿತ ಅದು ವರ್ತ್. ಯಾಕಂದರೆ ಮುಂದಕ್ಕೆ ಅನುಭವಿಸಬೇಕಾದಂಥ ಅದನ್ನು ನೆನೆಸ್ಕೊಂಡ್ರೆ ನಿಮಗೆ ನಡಕ ಶುರುವಾಗಬೇಕು. ನಿಮಗೆ ನಾನು ಹೇಳ್ದಂಗೆ ಯಾವುದೇ ಆರ್ಗನ್ ಬಿಡಲ್ಲ, ಅದು ಅಲ್ಲಿ ಎಲ್ಲಿ ಬೇಕಾದರೂ ಅದು ರಕ್ತದ ಮೂಲಕ ಹೋಗ್ತದೆ. ಅದು ಬ್ಯಾಕ್ಟೀರಿಯಾಕ್ಕೇನು ಯಾವುದೇ ಇನ್ನೊಂದು ಏನಂದರೆ ನಿಮಗೆ ಒಂದು ನಿತ್ಯ ಶಾಶ್ವತವಾದಂತಹ ಒಂದು ಮಾತು ಹೇಳ್ತೀನಿ. ಯಾವುದೇ ಒಂದು ಜೀವ ಇರುವಂಥದ್ದು, ಬ್ಯಾಕ್ಟೀರಿಯಾಕ್ಕೂ ಜೀವ ಇದೆ, ನಮಗೂ ಜೀವ ಇದೆ. ಯಾವುದೇ ಒಂದು ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಒಂದು ಜೀವಾಣು, ಅದರ ಮೂಲ ತತ್ವ ಏನು ಅಂತಂದರೆ ಮಲ್ಟಿಪ್ಲಿಕೇಶನ್, ವಂಶಾಭಿವೃದ್ಧಿ. ನನ್ನ ವಂಶ ಅಭಿವೃದ್ಧಿ ಆಗಬೇಕು, ನನ್ನ ವಂಶ ಹಿಂಗೆ ಅಭಿವೃದ್ಧಿ ಆಗ್ತಾ ಹೋಗಬೇಕು. ಇದು ಪ್ರತಿಯೊಂದು ಜೀವ ಇರುವಂತಹ ಮನುಷ್ಯನೇ ಆಗಲಿ ಅಥವಾ ಪ್ರಾಣಿಗಳೇ ಆಗಲಿ ಅಥವಾ ಪರಮಾಣು ಜೀವಿಗಳೇ ಆಗಲಿ, ಎಲ್ಲರದ್ದು ಉದ್ದೇಶ ಅಂದರೆ ಇದು ನೈಸರ್ಗಿಕ. ಯಾಕೆಂದರೆ ಬ್ರೈನೆಲ್ಲ ಗಿಂಕೆಲ್ಲ ಮಾಡೋದಿಲ್ಲ, ನೈಸರ್ಗಿಕವಾಗಿ ಅದು ಆಗ್ತಾ ಇರ್ತದೆ. ಮಲ್ಟಿಪ್ಲಿಕೇಶನ್, ಬ್ಯಾಕ್ಟೀರಿಯಾ ಮಲ್ಟಿಪ್ಲಿಕೇಶನ್ ಆಗ್ತದೆ. ಎನಿಮಲ್ಸು ಇನ್ನೊಂದು ಮೇಲ್ ಆ್ಯಂಡ್ ಫೀಮೇಲ್ ಯೂನಿಯನ್ ಆಗುತ್ತೆ. ಅವುಗಳ ಪ್ರೋಜನಿಯನ್ನು ಮಾಡುವುದೇ ಒಂದು ಜೀವನದ ಉದ್ದೇಶ ಅನ್ನುವ ಥರ ಇದೆ. ಇದು ಒಂದು ಜೀವನದ ಒಂದು ಬೇಸಿಕ್ ನಿಯಮ ಇದು. ಸೊ ಹಾಗಾಗಿ ಬ್ಯಾಕ್ಟೀರಿಯಾಗಳು ಓಡ್ತವೆ, ಮಲ್ಟಿಪ್ಲೈ ಆಗ್ತವೆ, ಮಲ್ಟಿಪ್ಲೈ ಆಗಿ ಒಂದು ಕಡೆ ಹೋಗಿ ಅದನ್ನು ತಿಂದು ಡ್ಯಾಮೇಜ್ ಮಾಡಿ ಕೀವು ಹೆಂಗಾಗ್ತದೆ, ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬರುವಂಥ ಪಸ್ ಈಸ್ ನಥಿಂಗ್ ಬಟ್ ಡೆಡ್ WBC ಆ್ಯಂಡ್ ಡೆಬ್ರಿಸ್, ಅಂದರೆ ಅಂಗಾಂಶಗಳ ಚೂರುಗಳು. ಅಂಗಾಂಶಗಳು ಒಡೆದುಬಿಟ್ಟು ಚೂರಾಗ್ತದೆ, ಬ್ಯಾಕ್ಟೀರಿಯಾಗಳು ಅದನ್ನು ತಿಂತವೆ. ಸೊ ಹೀಗಾಗಿ ಪಸ್ ಆಗುವಂತಹ ಸಂಭವ ಇದೆ. ಸೊ ಈ ಪಸ್ ಆದಮೇಲೆ ಆ ಪಸ್ನಲ್ಲಿ ಕೂಡ ಬ್ಯಾಕ್ಟೀರಿಯಾಗಳು ಇರಬಹುದು, ಡೆಡ್ WBCಗಳು ಇರ್ತವೆ. ಇದು ಕೂಡ ರಕ್ತಕ್ಕೆ ಸೇರಿಕೊಂಡು ಅದು ಮತ್ತೆ ಸ್ಪ್ರೆಡ್ ಆಗ್ತಾ ಹೋಗ್ಬೋದು. ಹೀಗೆ ಇದೊಂದು ನಾನ್ ಸ್ಟಾಪ್ ಪ್ರೋಸೆಸ್. ಇದನ್ನು ನೀವು ಇಮ್ಮಿಡಿಯೇಟಾಗಿ ಹಾಲ್ಟ್ ಮಾಡಬೇಕು, ಇಲ್ಲಾಂದರೆ ಅದರ ಪರಿಣಾಮವನ್ನು ನೀವು ಅನುಭವಿಸಲೇಬೇಕಾಗ್ತದೆ. ಸೊ ಸೆಪ್ಸಿಸ್ ಅಟ್ ದ ಲೋಕಲ್ ಲೆವೆಲ್ ಲೀಡಿಂಗ್ ಟು ಸೆಪ್ಟಿಸೀಮಿಯಾ. ಹಾಗೆಯೇ ಬೇರೆ ರೂಟ್ನಲ್ಲಿ ಬಂದಿರುವಂತಹ ಬ್ಯಾಕ್ಟೀರಿಯಾಗಳು ಕೂಡ ಹಾಗೆ ಮಾಡ್ತವೆ. ಈ ಮೂಗಿನ ಮೂಲಕ ಅಥವಾ ಬಾಯಿಯ ಮೂಲಕ ಹೋದಂತಹ ಬ್ಯಾಕ್ಟೀರಿಯಾಗಳು ಕೂಡ, ಅದು ಬ್ಯಾಕ್ಟೀರಿಯಾ ಕೆಲವು ತುಂಬ ಸಾಫ್ಟ್ ಬ್ಯಾಕ್ಟೀರಿಯಾಗಳು, ಅವು ಎಂಥದ್ದು ಏನು ತೊಂದರೆ ಕೊಡಲ್ಲ ಅಂಥವನ್ನು ಕಮೆನ್ಸಾಲ್ಸ್ ಅಂತ ಅಂತೀವಿ. ಅಂದರೆ ಅವುಗಳು ಅಗ್ರೆಸಿವ್ ಆಗಿರಲ್ಲ, ಸುಮ್ಮನೆ ಪಾಪ ಮಲ್ಟಿಪ್ಲೈ ಆಗ್ತವೆ, ಅಂಥ ದೇಹಕ್ಕೆ ಏನು ತೊಂದರೆ ಕೊಡಲ್ಲ. ಅಂಥ ಬ್ಯಾಕ್ಟೀರಿಯಾಗಳು ಒಂದಷ್ಟಿವೆ. ಇನ್ನು ಕೆಲವು ಅಗ್ರೆಸಿವ್ ಬ್ಯಾಕ್ಟೀರಿಯಾಗಳು ಹೋಗಿ ನಾಶ ಮಾಡಿ ಕಾಯಿಲೆ ತರಿಸಿ ಎಲ್ಲ ಮಾಡ್ತವೆ. ಲಂಗ್ನಲ್ಲಿ, ಶ್ವಾಸಕೋಶದಲ್ಲಿ ಆ್ಯಪ್ಸಸ್ ಅದಾಗೋಕ್ಕೆ ಮುಂಚೆ ಅದು ಬರೀ ನ್ಯೂಮೋನಿಯಾನೂ ಮಾಡ್ಬೋದು. ನೀವು ಎಷ್ಟೋ ಜನ ಕೇಳಿರ್ಬೋದು, ನಾನು ನ್ಯೂಮೋನಿಯಾ ಬಗ್ಗೆನೂ ಮಾತಾಡಿದ್ದೀನಿ. ನ್ಯೂಮೋನಿಯಾ ಆಗ್ಬೋದು. ನ್ಯೂಮೋನಿಯಾವನ್ನು ಹಾಗೆ ಕೇರ್ಲೆಸ್ ಮಾಡಿದರೆ ಅದು ಲಂಗ್ ಆ್ಯಪ್ಸಸ್ ಆಗ್ಬೋದು.
ಸೊ ಹೀಗೆ ಹಲವಾರು, ಅದು ತುಂಬ ಹೇಳಲಿಕ್ಕೆ ಹೋದರೆ ಮೆಡಿಕಲ್ ಟೀಚಿಂಗ್ ಮಾಡಬೇಕಾಗ್ತದೆ ನಾನು, ಬಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಯಾವುದೇ ಗಾಯ ಆದ್ರೂ ದಯವಿಟ್ಟು ನಿಮ್ಮ ವೈದ್ಯಕೀಯ ಇವ್ರನ್ನ, ನಿಮ್ಮ ಕುಟುಂಬ ವೈದ್ಯರನ್ನ ಸಂಪರ್ಕಿಸಿ ಅವರ ಹತ್ರ ಸೂಕ್ತ ಮಾಹಿತಿ ಪಡೆಯಿರಿ, ಸೂಕ್ತ ಚಿಕಿತ್ಸೆ ತಗೊಳ್ಳಿ. ಸೆಪ್ಟಿಸೀಮಿಯಾ ಆಗುವಂತಹ ಸ್ಟೇಜಿಗೆ ಹೋಗಬಾರ್ದು, ಕೂಡಲೇ ಇದು ಅದಕ್ಕೆ ಔಷಧಿ ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡಬೇಕು. ಇದರಲ್ಲಿ ನಾನು ಇನ್ನೊಂದು ವಿಷಯ ನಿಮಗೆ ಹೇಳಬಯಸ್ತೀನಿ. ಈ ಟೆಟನಸಲ್ಲಿ ಹೇಳಿದ್ದೀನಿ ನಾನು, ಇದು ಹಾಗಾದರೆ ಎಲ್ರಿಗೂ ಇದಾಗ್ಬಿಟ್ಟು ಎಲ್ಲರೂ ಸಾಯ್ತಾನೆ ಇರಬೇಕಲ್ಲ ನೀವು ಹೇಳೋ ರೀತಿಯಲ್ಲಿ ಅಂತ ಇಲ್ಲ. ನಿಮಗೆ ಕೆಲವು ಟೆಟನಸ್ ಕಾಯಿಲೆ ಪರ್ಟಿಕ್ಯುಲರ್ಲಿ ಬರದಂಗೆ, ಟೆಟನಸ್ಸು, ಡಿಫ್ತೀರಿಯಾ, ವೂಪಿಂಗ್ ಕಾಫ್ ಇತ್ಯಾದಿ ಬರದಂಗೆ DPT ಇಂಜೆಕ್ಷನ್ ನಾವು ಚಿಕ್ಕ ಮಗುವಿನಿಂದ ಸ್ಟಾರ್ಟ್ ಮಾಡ್ತೀವಲ್ವಾ, 2 ತಿಂಗಳ ಮಗುವಿನಿಂದ ಸ್ಟಾರ್ಟ್ ಮಾಡ್ತೀವಿ. ಇದು TBಗೆ ಇದಕ್ಕೆಲ್ಲ ಅದು ಹಾಕಲಿಲ್ಲ ಅಂದರೆ TB ಇಂಜೆಕ್ಷನ್ ಮಗುವಿಗೆ 2ನೇ ದಿವಸನೇ ಬಂದು ಕಾರ್ಪೊರೇಷನ್ ಅವ್ರು ಹಾಕಿಬಿಟ್ಟು ಹೋಗ್ತಾರೆ ವ್ಯಾಕ್ಸಿನ್ನು. ಸೊ ಅದು ಹಾಕಲಿಲ್ಲ ಅಂತ ಅಂದರೆ ಮುಂದಕ್ಕೆ TB ಬರ್ಬೋದು, ಅಲ್ಲಿ ಆಬ್ಸೆಸ್ ಆಗ್ಬೋದು. ಸೊ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ದೇಹವನ್ನು ಬ್ಯಾಕ್ಟೀರಿಯಾಗಳು ಪ್ರವೇಶ ಮಾಡಿಬಿಟ್ಟು ನಮ್ಮ ದೇಹವನ್ನು ಇದು ಮಾಡ್ಬೋದು. ಆದ್ದರಿಂದ ಯಾವುದಕ್ಕೆಲ್ಲ ವ್ಯಾಕ್ಸಿನ್ಸ್ ಇದೆಯೋ ಆ ವ್ಯಾಕ್ಸಿನ್ಗಳನ್ನು ಹಾಕಿಸ್ಕೊಳ್ಳಿ. ಈಗ ನ್ಯೂಮೋನಿಯಾ ಅಂತ ನಾನು ಹೇಳಿದೆ, ಅಲ್ಲಿ ಹೇಳಲಿಕ್ಕೆ ಮರೆತೆ ಅಂತ ಕಾಣಿಸುತ್ತೆ. ವಯಸ್ಸಾದವರಿಗೆ 60 ವರ್ಷ ಮೇಲ್ಪಟ್ಟವರು ವರ್ಷ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಕು ಅಂತ ಇದೆ, ಫ್ಲೂ ವ್ಯಾಕ್ಸಿನ್ ಹಾಕ್ಕೊಳ್ಬೇಕು ಅಂತ ಇದೆ. ಬಟ್ ಎಷ್ಟು ಜನ ಫಾಲೋ ಮಾಡ್ತಾರೆ ನನಗೂ ಗೊತ್ತಿಲ್ಲ, ಬಟ್ ಬರ್ತಾರೆ. ಇವಾಗಲೂ ನನಗೆ ಕೆಲವರು ತುಂಬ ವಯಸ್ಸಾದವರು ಬಂದು ಇಂಜೆಕ್ಷನ್ ಹಾಕ್ಕೊಂಡು ಹೋಗ್ತಾರೆ. ಸಾಧಾರಣ ಮಟ್ಟಿಗೆ ಅವರೆಲ್ಲ USA ಹಿಂದಿರುಗಿದವರು ಅಥವಾ ಮಕ್ಕಳು USA ಇರ್ತಾರೆ, ಅವ್ರನ್ನ ವಿಸಿಟ್ ಮಾಡೋಕ್ಕೆ ಹೋದವರು, ಅಲ್ಲಿ ಒಂದು ವ್ಯಾಕ್ಸಿನೇಷನ್ ಶೆಡ್ಯೂಲ್ ಅಂತ ಕೊಟ್ಟಿರ್ತಾರೆ, ವರ್ಷ ತೊಗೊಳ್ಬೇಕಪ್ಪ ಅಂತ ಮಗ ಹೇಳಿ ಕಳಿಸಿರ್ತಾನೆ. ಸೊ ದೇ ಆರ್ ಆಲ್ ಅವೈಲೇಬಲ್ ಇನ್ ಇಂಡಿಯಾ ಆಲ್ಸೋ. ಸೊ ದಯವಿಟ್ಟು ನೀವು ಈ ಥರ ವ್ಯಾಕ್ಸಿನ್ಗಳನ್ನು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ವಿಚಾರಿಸ್ಕೊಳ್ಳಿ, ವ್ಯಾಕ್ಸಿನ್ಗಳನ್ನು ಹಾಕಿಸ್ಕೊಳ್ಳಿ. ಆ್ಯಕ್ಟಿವ್ ಆಗಿರುವಂಥ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ತಗೊಳ್ಳಿ. ಚಿಕ್ಕ ಗಾಯ ಆದ್ರೂ, ಒಂದು ಉಗುರು ತೆಗೆಯುವಾಗ ಒಂದು ಕೈ ಕಟ್ಟಾಗಿಬಿಟ್ಟು ಇದ್ರೂ ನಾನು ಕೇರ್ಲೆಸ್ ಮಾಡಬೇಡಿ. ಅಟ್ಲೀಸ್ಟ್ ಇತ್ತೀಚೆಗೆ ಟೆಟನಸ್ ಇಂಜೆಕ್ಷನ್ ತೊಗೊಂಡಿರೋ ಒಂದು 6 ತಿಂಗಳು ಒಂದು ಸರ್ತಿ ಟೆಟನಸ್ ಏನೂ ಆಗದೇ ಹೋಗ್ಬಿಟ್ಟು ತೊಗೊಳ್ಬೋದು, ಅದು ಟೆಟನಸಲ್ಲಿ ಹೇಳಿದ್ದೀನಿ. ಅದು ಮಾಡಿ ಆಮೇಲೆ ಲೋಕಲ್ಲಾಗಿ ಅದಕ್ಕೆ ಚಿಕಿತ್ಸೆ ಮಾಡಿ. ಆಮೇಲೆ ಇದು ಗಾಯ ಆಗಿ ಒಂದು 2-3 ದಿವಸದಲ್ಲಿ ಸ್ವಲ್ಪ ಜ್ವರ ಗಿರ ಬಂತು ಅಂತಂದರೆ ಖಂಡಿತ ಇನ್ಫೆಕ್ಷನ್ ಆಗಿದೆ, ದಯವಿಟ್ಟು ನೀವು ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಬೇಕು. ಯಾವ ಆ್ಯಂಟಿಬಯೋಟಿಕ್ ಅಂತ ನಿಮ್ಮ ವೈದ್ಯರು ಹೇಳ್ತಾರೆ. ಸೊ ಸೆಪ್ಸಿಸ್, ಸೆಪ್ಟಿಕ್ ಅಂದರೆ ಏನು, ಸೆಪ್ಟಿಸೀಮಿಯಾ ಅಂದರೆ ಏನು, ಇಷ್ಟನ್ನು ನಿಮಗೆ ಈ ಇದರಲ್ಲಿ ಮಾಹಿತಿ ಎಷ್ಟು ಸಿಂಪಲಾಗಿ ಹೇಳಲಿಕ್ಕಾಗುತ್ತೋ ಅಷ್ಟು ಸಿಂಪಲಾಗಿ ಹೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಡೌಟ್ಗಳಿದ್ದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ಆಮೇಲೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ಸ್ ಹಾಕಿ. ನನಗೆ ಭಾಳ ಬೇಸರ ಆಗೋದೇನೆಂದರೆ ಕೇಳಿಸ್ಕೊಳ್ಳೋದಿಲ್ಲ, ನಾನು ಮಾತಾಡಿದ ನನಗೆ ಯಾರೂ ಕೇಳಿಸ್ಕೊಳ್ಳೋದಿಲ್ಲ, ಒಂದು ಲೈಕ್ ಕೊಡೋಕ್ಕಾಗಲ್ಲ, ಒಂದು ಕಮೆಂಟ್ಸ್ ಬರೆಯೋಕ್ಕಾಗಲ್ಲ, ಅಷ್ಟೂ ಬ್ಯುಸಿನಾ ನೀವೆಲ್ಲ. ನಿಮ್ಮ ಇದೊಂದು ಕೇವಲ ಒಂದು 10ರಿಂದ 15 ನಿಮಿಷ ನಾನು ವಾರಕ್ಕೆ ಒಂದು ಸರ್ತಿ ಮಾತಾಡ್ತೀನಿ, ಅದನ್ನು ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ ಇಲ್ವಾ, ಪುರ್ಸೊತ್ತಿಲ್ವಾ? ನಿಜವಾಗಿ ಆಶ್ಚರ್ಯ ಆಗುತ್ತೆ. ಸೊ ದಯವಿಟ್ಟು ಇದನ್ನು ಶೇರ್ ಮಾಡೋದಲ್ಲದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆಮೇಲೆ ಕಮೆಂಟ್ಸ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ನೀವು ನನ್ನ ವಾಟ್ಸಪ್ನಲ್ಲಿ ಬರೀಬೇಡಿ, ಇದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಬರೀರಿ. ನಿಮ್ಗೆ ಏನು ಹೇಳಬೇಕು ಅದು ಬೇಕು, ಏನು ನೆಕ್ಸ್ಟ್ ನಾನು ಏನು ಟಾಪಿಕ್ ಮಾತಾಡಬೇಕು ಅನ್ನೋದನ್ನು ಕೂಡ ನೀವು ಸಜೆಷನ್ ಕೊಡ್ಬೋದು, ಅದರ ಪ್ರಕಾರ ನಾನು ಮಾತಾಡ್ತೀನಿ. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.